ರಾಯಚೂರು ನಗರದಲ್ಲಿ ನಿನ್ನೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 13ನೇ ಘಟಿಕೋತ್ಸವ ಆಯೋಜಿಸಲಾಗಿತ್ತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಿ ವಿವಿಧ ವಿಭಾಗಗಳಲ್ಲಿ ಸ್ನಾತಕ, ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ, ಅನುಸಂಧಾನ ಪರಿಷತ್ತಿನ ಕೃಷಿ ತಾಂತ್ರಿಕತೆ ವಿಭಾಗದ ಉಪಮಹಾನಿರ್ದೇಶಕ ಡಾ ಎಸ್ಎನ್ ಝಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಡ್ಕೆ, ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಹರೀಶ್ ರಾಮಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿದ್ಯಾರ್ಥಿಗಳನ್ನುದ್ದೇಶಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೃಷಿ ವಲಯ ದೇಶದ ಆಧಾರ ಸ್ತಂಭವಾಗಿದ್ದು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ದೇಶ, ಸಮಾಜ ಹಾಗೂ ಕೃಷಿ ಕ್ಷೇತ್ರದ ಹಿತಕ್ಕಾಗಿ ತಮ್ಮ ಜ್ಞಾನವನ್ನು ಸಮರ್ಪಿಸಬೇಕು. ಕೃಷಿ ಕ್ಷೇತ್ರದಲ್ಲಿ ನೂತನ ತಂತ್ರಜ್ಞಾನಗಳ ಬಳಕೆ ಕುರಿತು ಹೆಚ್ಚಿನ ಸಂಶೋಧನೆಗಳನ್ನು ಮಾಡಲಾಗುತ್ತಿದ್ದು, ದೇಶ ಹಾಗೂ ರಾಜ್ಯದ ಅಭಿವೃದ್ಧಿಯಲ್ಲಿ ವಿಶ್ವವಿದ್ಯಾಲಯದ ಪಾತ್ರ ಪ್ರಮುಖವಾಗಿದೆ. ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ವಿವಿಧ ಪ್ರಕಾರದ ಬೇಸಾಯ ಕ್ರಮಗಳನ್ನು ಪರಿಚಯಿಸುವಲ್ಲಿ ಉತ್ತಮ ಪ್ರಯತ್ನ ಮುಂದುವರೆದಿದೆ ಎಂದರು. ಕೃಷಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದ್ದು, ಕೃಷಿ ಕ್ಷೇತ್ರಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಮಹತ್ವದ ಪ್ರತೀಕವಾಗಿದೆ. ದೇಶದ ಅರ್ಥವ್ಯವಸ್ಥೆ, ದೇಶದ ಅಭಿವೃದ್ಧಿ ಮತ್ತು ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಮಹಿಳೆಯರ ಕೊಡುಗೆ ಅನನ್ಯ ಎಂದು ರಾಜ್ಯಪಾಲರು ತಿಳಿಸಿದರು. एवं कृषि वैज्ञानिकों से आग्रह करता हूं कि वे जमीनी स्तर पर किसानों से अपना जुड़ाव बनाएं, किसानों की समस्याओं को समझें तथा उनको नई नई तकनीकियों से जानकारी प्रदान करके ज्ञानवर्धक बनाएं. और प्रति हंतदल्ली निंತು ನಂತರ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದಿವ್ಯಾ ವಿವಿಧ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳಿಗಾಗಿ ಒಟ್ಟಾರೆ 4 ಚಿನ್ನದ ಪದಕ ಪಡೆದಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ಪೋಷಕರ ಸಲಹೆ ಹಾಗೂ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದರು. ನಂಗೆ ನಾಲ್ಕು ಮೆಡಲು, ಒಂದು ಬಂದಿದ್ದು 2 ಸಬ್ಜೆಕ್ಟ್ ವೈಸ್ ಎಂಟಮಾಲಜಿ ಆ್ಯಂಡ್ ಪ್ಯಾಥಾಲಜಿ ಸಬ್ಜೆಕ್ಟಲ್ಲಿ, ಇನ್ನೊಂದು ಬಂದುಬಿಟ್ಟು ನನ್ನ ಕಾಲೇಜ್ ಓವರಾಲು ಭೀಮರಾಯನಗುಡಿಯಲ್ಲಿ ಹೈಯೆಸ್ಟ್ CGPA ಇದ್ದಿದ್ದು. ಆಮೇಲೆ ಲಾಸ್ಟ್ ಮೆಡಲ್ ಬಂದಿದ್ದು ಹೈಯೆಸ್ಟ್ OGPA ಇನ್ ಟೋಟಲ್ ರಾಯಚೂರು ಯೂನಿವರ್ಸಿಟಿಯಲ್ಲಿ OGPA ಹೈಯೆಸ್ಟ್ CGPA ಇದ್ದಿತ್ತು ಅಂತ ಅವಾರ್ಡು. ಸರ್, ಇವಾಗ ನಾನು ಮಾಡ್ತಿರೋದು MSc ಅಗ್ರಿಕಲ್ಚರ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಡಿಪಾರ್ಟ್ಮೆಂಟ್ GKVK. ನನ್ನ ಮುಂದೆ ಆಂಬಿಷನ್ ಬಂದುಬಿಟ್ಟು PhD ಮಾಡೋದು, ರಿಸರ್ಚರ್ ಆಗಬೇಕು ಅಂತ ನಂದು ಆಸೆ. ವಿದ್ಯಾರ್ಥಿ ಕರಡಿ ಬಸವ ಸಿ ತಂತ್ರಜ್ಞಾನ, ಕೃಷಿ ಸೂಕ್ಷ್ಮ ಜೀವ ವಿಜ್ಞಾನ ಹಾಗೂ ಕೃಷಿ ಆರ್ಥಿಕತೆ ವಿಷಯಗಳಲ್ಲಿ ಒಟ್ಟು 3 ಚಿನ್ನದ ಪದಕ ಪಡೆದಿರುವುದು ಸಂತಸ ತಂದಿದೆ ಎಂದರು. 3 ಗೋಲ್ಡ್ ಮೆಡಲ್ ಬಂದಿದ್ದಾವೆ. ಒಂದು ಸಿ ಟೆಕ್ನಾಲಜಿ, ಇನ್ನೊಂದು ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ, ಇನ್ನೊಂದು ಅಗ್ರಿಕಲ್ಚರ್ ಎಕನಾಮಿಕ್ಸ್. ನಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಭೀಮರಾಯನಗುಡಿ UG ಮಾಡಿದ್ದು. ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಪೇರೆಂಟ್ಸು ಬಂದಿದ್ರೆ ಇನ್ನೂ ಪ್ರೌಡಾಗಿ ಫೀಲ್ ಆಗ್ತಿತ್ತು. ಡ್ಯೂ ಟು ಸಮ್ ಇನ್ಕನ್ವೀನಿಯನ್ಸ್ ಬರೋಕ್ಕಾಗಿಲ್ಲ ಅವ್ರಿಗೆ. ಇದೆಲ್ಲ ಡೆಡಿಕೇಟೆಡ್ ಟು ಮೈ ಪೇರೆಂಟ್ಸ್ ಓನ್ಲಿ. ಅವ್ರ ಕಷ್ಟದಿಂದ ಇದೆಲ್ಲ ಸಾಧ್ಯ ಅಂತ ಹೇಳ್ತೀನಿ. ಅವರೇ ನನಗೆ ಇನ್ಸ್ಪಿರೇಷನ್.